ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಸುತ್ತಿದ್ದಾಗ ಅವರ ನಿವಾಸದಲ್ಲಿ ದಿಲ್ಲಿನಲ್ಲಿ ಗುಜರಾತ್ನಿಂದ ಬಂದಂಥ ಒಬ್ಬ ವ್ಯಕ್ತಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ನಂತರ ಅವನನ್ನು ಗುರುತಿಸಿದ್ದ ಅರೆಸ್ಟ್ ಮಾಡಿದ್ದಾರೆ ಸ್ಪಾಟಲ್ಲಿ. 41 ವರ್ಷದ ರಾಜೇಶ್ ಸಕಾರಿಯಾ ಅಂತ ಅವನು. ಅದಾದಮೇಲೆ ಅವನ ಮಗ ತಾಯಿ ಹೇಳ್ತಾಳೆ, ಇಲ್ಲ ಅವನಿಗೆ ಸರಿ ಇಲ್ಲ, ಅವನು ಅಂದರೆ ತಲೆ ಸರಿ ಇಲ್ಲ, ಅವನಿಗೆ ನಾಯಿ ಪ್ರೀತಿ, ನಾಯಿ ಮೇಲೆ ಆದೇಶ ಕೊಟ್ಬಿಟ್ರಲ್ಲ ಸುಪ್ರೀಂ ಕೋರ್ಟ್ನವರು ಡೆಲ್ಲಿನಲ್ಲಿ ತೆಗೀರಿ ಅಂತ. ಅದಕ್ಕೆ ಅವ್ರು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದನ್ನು ನೋಡಿ ಅವ್ನು ಕೋಪ ಮಾಡ್ಕೊಂಡು ಅಲ್ಲಿ ಹೋಗಿ ಹಂಗೆ ಮಾಡಿಬಿಟ್ಟಿದ್ದಾನೆ ಅಂತ ಅವರಂತಾರೆ. ಬಟ್ ಆಕೆನ ಆಸ್ಪತ್ರೆಗೆಲ್ಲ ದಾಖಲಿಸಲಾಗಿತ್ತು, ಯಾಕಂದರೆ ಅದು ಸ್ವಲ್ಪ ಸೀರಿಯಸ್ ಆಗಿತ್ತು ಮ್ಯಾಟ್ರ್. ಅವನೇನೋ ಹಲ್ಲೆ ಮಾಡಿದ್ದ, ಕೆನ್ನೆಗೆ ಹೊಡೆದೋ, ತಲೆಗೆ ಹೊಡೆದೋ, ಜುಟ್ಟು ಹಿಡ್ಕೊಂಡು ಎಳೆದೋ ಎಲ್ಲ ಮಾಡಿದ್ದ. ಈಗ ಆಕೆ ಆರಾಮಾಗಿದ್ದಾರಂತೆ, ತೊಂದರೆ ಇಲ್ಲ ಅಂತಾರೆ, ಎಲ್ಲರೂ ಖಂಡಿಸಿದ್ದಾರೆ ಅದನ್ನು. ಕಾರ್ಯಕರ್ತ ಮಾಡಿರೋದು ಅಂತ ಈ ಕಡೆಗೆ ಬಿಡಿ, ಅವ್ರ ಕೆಟ್ಟ ರಾಜಕಾರಣ ಎಂದಿಗೂ ಎಂಡಾಗಲ್ಲ. ಅದು ಬಿಜೆಪಿನವರು ಅಷ್ಟೇ ಕಚಡಗಳು, ಇನ್ನೊಬ್ಬರು ಅಷ್ಟೇ, ಎಲ್ಲ ಒಬ್ಬರ ಮೇಲೊಬ್ರು ಬೈಕೊಳ್ಳೋದು. ಇದನ್ನೆಲ್ಲ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿಬಿಡ್ಬೇಕು. ಇದನ್ನೆಲ್ಲ ಇದು ಎಂದಿದ್ರು ನನಗೂ ಆಗತ್ತೆ ನಾಳೆ ಅಂತ ಆಪ್ ಹೇಳಿದೆ, ಇದನ್ನ ನಾವು ಕೂಡ ಒಪ್ಪಲ್ಲ ಅಂತ. ಯಾಕೆ ಒಪ್ಪಬೇಕು? ಯಾರು ಒಪ್ತಾರಾ? ಅದು ಯಾರಿಗಾರು ಆಗಲಿ. ರಾಹುಲ್ ಗಾಂಧಿಗೆ ಯಾರು ಮಾಡಿದ್ರು ಅದೇ ನಿಲುವಿರಬೇಕು, ನರೇಂದ್ರ ಮೋದಿಗೆ ಮಾಡಿದ್ರು ಅದೇ ನಿಲುವಿರಬೇಕು ಈ ವಿಚಾರಗಳಲ್ಲಿ. ಇನ್ನೂ ಸರಿ, ಅದೇನೋ ಒಂದು ಮಾಡಿದ್ದಾರೆ, ನೋಡೋಣ ಮುಂದಕ್ಕೆ ಅಂತ. ಆದರೆ ಪೊಲೀಸ್ನವ್ರು ಹೇಳ್ತಿರೋದು ಅಷ್ಟು ಸುಲಭವಾಗಿದ್ದಂಗಿಲ್ಲ ಒಂದು ಆಟಗಳು. ಅವನ ಮೇಲೆ 4-6 ಲಿಕ್ಕರನ್ನು, ಮದ್ಯವನ್ನು ಅಕ್ರಮವಾಗಿ ಸಾಗಾಣೆ ಮಾಡೋ ಕೇಸ್ಗಳಿವೆ, 3-4 ಹಲ್ಲೆ ಕೇಸ್ಗಳಿವೆ ಅವನ ಮೇಲೆ. ದಿನದ ಹಿಂದೆ ಒಂದ್ಸರಿ ಓಡಾಡಿದನಲ್ಲಿ ಫೋನ್ ಹಿಡಿದು. ಹಾಂ, ಅದು ಬಿಡಿ, ಅದು ಬೇರೆ ವಿಚಾರ, ರೆಕಿ ಮಾಡಿದತ್ತಾನೆ. ಹಾಗಾಗಿ ಅವನವ್ರು ಹೇಳ್ತಿರೋ ಅಷ್ಟು ಸುಲಭ ಅಲ್ಲ ಇದು ಅಂತ ಅವರು ಹೇಳಿದ್ದಾರೆ. ಎಸ್, ರಾಜ್ಯದಲ್ಲಿ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆಯಾದ ಒಳ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಎಡಗೈ ಬಲಗೈ ಸಮೂಹದ ಉಪಜಾತಿಗಳಿಗೆ ತಲಾ 6%, ಅದೇ ರೀತಿ ಸ್ಪೃಶ್ಯ ಸಮೂಹಗಳಿಗೆ 5% ಕೊಡೋದಕ್ಕೆ ತೀರ್ಮಾನ. ಅದೇನಾರು ಇದ್ಕೊಂಡೋಗ್ಲಿ, ಅದಕ್ಕಾದ ಮೇಲೆ ಅವ್ರು ಹೇಳಿಬಿಟ್ರು, ಅಸೆಂಬ್ಲಿಯಿಂದ ಓಡಾಟೋದ್ರಂತೆ, ಉತ್ತರ ಕೊಡ್ಲಿಲ್ವಂತೆ ಅಥವಾ ಅದಕ್ಕೊಂದು ಚರ್ಚೆ ಮಾಡಲಿಲ್ವಂತೆ. ಮಾಡ್ಬೋದಾಗಿತ್ತು ಚರ್ಚೆ. ಯಾಕೆ ಸಿದ್ದರಾಮಯ್ಯವ್ರು ಎದ್ದುಕೋಬೇಕಾ ಚರ್ಚೆಗೆ? ಈಗ ಇವ್ರು ಮಾಡಿರೋದು ಏನು? 6% ಬಲಗೈಗೂ ಪರಿಶಿಷ್ಟ ಜಾತಿನಲ್ಲಿ, 6% ಎಡಗೈಗೂ, 5% ಸ್ಪೃಶ್ಯ ಸಮುದಾಯಗಳಿಗೆ ಕೊಟ್ಟಿದ್ದಾರೆ. 6, 12, 5, 17 ಆಯ್ತು ಈಗ ಲೆಕ್ಕ. ಕರೆಕ್ಟ್. ನಾಗಮೋಹನ್ ದಾಸ್ ವರದಿಯಲ್ಲಿ 5 ಪ್ರವರ್ಗಗಳಿದ್ವು, ಅದನ್ನು 3ಕ್ಕೆ ಇಳಿಸಿದ್ದಾರೆ. ಯಾಕಂದರೆ ಅದರಲ್ಲಿರೋ 2-3 ಮಂತ್ರಿಗಳನ್ನು ಅವರೆಲ್ಲ 1% ಪ್ರವರ್ಗದೊಳಗಡೆ ಇಟ್ಟಿದ್ರಂತೆ. ಅವ್ರು ಆ ಜಾತಿಗೆ, ಅವ್ರು ಆ ಒಳಪಂಗಡದಲ್ಲಿ ಬರ್ತಾರಂತೆ. ಅವರು ನಾವ್ಯಾಕೆ ಅಲ್ಲಿ ಸಿಗಾಕಬೇಕು, ನಾವು ಇಲ್ಲಿರೋಣ ಅಂತ ಅವ್ರು ಹೇಳಿ ಹೆಂಗೋ ಯಾಮಾರಿಸಿ ಮಾಡಿಸಿದಂಗೆ ಕಾಣಿಸ್ತಿದೆ. ಸೊ ನಂಬರ್ 1, ನಾಗಮೋಹನ್ ದಾಸ್ ವರದಿಯ ಮೂಲ ಆಶಯವನ್ನು ಈ ರಾಜ್ಯ ಸರ್ಕಾರ ಸಾಯಿಸಿದೆ. ನಂಬರ್ 1, ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ಜಾರಿಗೆ ತಂದಿದೆ. ಅರ್ಥ ಮಾಡಿಕೊಳ್ಳುತ್ತೇನೆ. ಕಾರಣ, ಕಾಂಗ್ರೆಸ್ಸಿನಲ್ಲಿ ಯಾವಾಗಲೂ ಬಲಗೈ ರಾಜಕಾರಣಿಗಳೇ ಶ್ರೇಷ್ಠ ಹಾಗೂ ಬಲಿಷ್ಠ. ಬಲಗೈ. ಎಡಗೈನಲ್ಲಿರುವವರೆಲ್ಲರೂ ನಿಕೃಷ್ಟ, ಅಲ್ಲೇ ಅದರೊಳಗಡೆನಲ್ಲೇ ಅವ್ರನ್ನ ಟ್ರೀಟ್ ಮಾಡೋದು ಹಾಗೂ ದುರಾದೃಷ್ಟ. 2 40 ವರ್ಷದಲ್ಲಿ ಅತಿ ದೊಡ್ಡದು ಅಂದರೆ ಮುನಿಯಪ್ಪ ಅವರಿಗೆ. ಇಲ್ಲಂಗಲ್ಲ, ಎಲ್ಲರೂ ಅವರೇ ರೈಟಲ್ಲಿ ಅವರೇ ಇರೋದು. ಏನೇ ಆ ಒತ್ತಡಕ್ಕೆ ಮಣಿದಿರಬಹುದು ರಾಜ್ಯ ಸರ್ಕಾರ ಅಂತ ನಾನು ಅನ್ಕೋತೀನಿ. ಇಬ್ಬರನ್ನೂ ಈಕ್ವಲ್ ಮಾಡಿದ್ದಾರೆ. ಅದು 2ನೇ ತಪ್ಪು ನನ್ನ ಪ್ರಕಾರ. ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಎಂಬಂತಹ ದೃಢ ನಿಲುವನ್ನು ಇಟ್ಟುಕೊಂಡಿರುವ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರೇ ಎದೆ ಮುಟ್ಕೊಂಡು ಕೇಳಿ, ಅದು ಸರಿ ಇದೆಯಾ? ಇಲ್ಲ, ಎಡ ಜಾಸ್ತಿ ಇದೆ, ಹಂಗಾಗಿ ಎಡಕ್ಕೆ ಜಾಸ್ತಿ ಹೋಗಬೇಕಿತ್ತು. ನೀವು ಯಾರಿಗಾರು ಕೊಟ್ಕೊಳ್ಳಿ, ಅದು ಬೇರೆ ವಿಚಾರ. ಈಗ ಆ ಸಮುದಾಯ ಅದನ್ನು ಹೆಂಗೆ ಒಪ್ಕೊಳ್ಳುತ್ತೋ ಹಂಗೆ ಒಪ್ಕೊಳ್ಳುತ್ತೆ, ಬಿಡುತ್ತೆ. ಅದು ಬೇರೆಯವ್ರ ಸಂಬಂಧ ಅಲ್ಲ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಧ್ವನಿ ಎತ್ತಬೇಕಾಗಿರೋದು ಅವ್ರು ಎತ್ತಬೇಕು. ಇದು ನಡೆದಿರೋ ಕಥೆಗಳಿದೆ ನಾನು ಹೇಳ್ತಿರೋದು. ಈಗ ಮಾಡಿದ್ದಕ್ಕೆ ಸಂತೋಷವನ್ನು ಯಾರಾದರೂ ಪಟ್ಕೊಳ್ಳೋದಾದರೆ ಪಟ್ಕೋಬೇಡಿ. ಇದು 3ನೇದು. ಈಗ ಯಾರು ಎಡ ಪಂಗಡದವರು ಶೆಡ್ಯೂಲ್ ಕಾಸ್ಟಲ್ಲಿ ಅಂದರೆ ಪರಿಶಿಷ್ಟ ಜಾತಿನಲ್ಲಿ. ಯಾಕೆ ಇದು ಜಾರಿಗೆ ಬರಲ್ಲ? ಕೋರ್ಟಿಗೆ ಹೋಗುತ್ತದೆ. 17%ಗೆ ಹೋಗಿದ್ದೀರಿ, 2% ಎಕ್ಸ್ಟ್ರಾ ಎಲ್ಲಿಂದ ತಂದಿದ್ದೀರಿ ಗೊತ್ತಿಲ್ಲ. ಸರ್ಕಾರ ಉತ್ತರವನ್ನು ಕೊಟ್ಟಿಲ್ಲ. ನಂಬರ್ 1. ನಂಬರ್ 2, ಒಟ್ಟಾರೆ ಮೀಸಲು 50%ನ್ನು ದಾಟಿ 54ಕ್ಕೋ 56ಕ್ಕೋ ಹೋಗ್ತಾ ಇದೆ. ಅದು ನಿಷಿದ್ಧ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ. ಮತ್ತೆ ಸಾಧಿಸಿದೇನು ಸರ್? ತುಪ್ಪ ಹಚ್ಚಕ್ಕಿ ಚೆನ್ನಾಗಿ ಹಚ್ಚಿದಿರಿ. ಬೊಮ್ಮಾಯಿ ತಂದಿದ್ದಕ್ಕೂ ನೀವು ತಂದಿದ್ದಕ್ಕೂ ವ್ಯತ್ಯಾಸ ಏನಿದೆ? ಬೊಮ್ಮಾಯಿ ಮುಸ್ಲಿಮರಿಗೆ ಇದ್ದಿದ್ದನ್ನು ಧರ್ಮದ ಆಧಾರದ ಮೇಲೆ ಮೀಸಲು ಕೊಡುವಂತಿಲ್ಲ ಅಂತ ಹೇಳಿ ಅದನ್ನು ಕಿತ್ಕೊಂಬಂದು ಇಲ್ಲಿ ಆ್ಯಡ್ ಮಾಡಿ ಪರಿಶಿಷ್ಟ ಜಾತಿಗೆ ಇವರಿಗೆ 1% 2% ಎಕ್ಸ್ಟ್ರಾ ಮಾಡಿ
ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಹೊಸ ಒಂದು ಗ್ರೂಪನ್ನು ಮಾಡಿ ಅವ್ರಿಗೊಂದೊಂದು ಪರ್ಸೆಂಟೇನು ಎಕ್ಸ್ಟ್ರಾ ಮಾಡ್ಬಿಟ್ಟು ಕೊಟ್ಬಿಟ್ಟಲ್ಲ ಕಡೆಗೆ ಕೈ ತೊಳ್ಕೊಂಡಿದ್ರು. ನೀವು ಎಲ್ಲಿಂದ ತಂದಿದ್ದೀರಿ ಅದನ್ನ 2% ಅಂತ ಹೇಳದೇನೆ ಮಾಡಿ ಕೈ ತೊಳ್ಕೊಂಡಿದ್ದೀರಿ. ಇಬ್ರು ಅದೇ ಮಾಡಿದ್ದು. ಇದು ನ್ಯಾಯಾಲಯಕ್ಕೆ ಹೋಗೋದೇ, 50% ದಾಟಿದೆ ಅನ್ನೋದು ಚಾಲೆಂಜಲ್ಲಿ ಬರೋದೇ. ಸರ್ಕಾರ ನಾವೆಲ್ಲ ಬದ್ಧತೆಯಲ್ಲಿ ಮಾಡಿದ್ದೀವಿ. ಆ ಜಮೀರ್ ಎಂಬ ಅಣ್ಣ ಅಪ್ಪ ಏನಪ್ಪ ಯಾಕ್ರಿ ನಿಮಗೆ ಸಂಬಂಧವಿಲ್ಲದೆ ಇರೋ ಸಬ್ಜೆಕ್ಟಿಗೆ ತಲೆ ಹಾಕ್ತೀರಿ ನೀವು? ದಮ್ಮು ತಾಕತ್ತು ಯಾವುದು? ದಮ್ಮು ತಾಕತ್ತು ಯಾವ ದಮ್ಮು ತಾಕತ್ತು ಮಾತಾಡೋರು? ಏನು ದಮ್ಮು ತಾಕತ್ತು? ನಾಳೆ ಬೆಳಗ್ಗೆ ಜಾರಿ ತರ್ತೀರೇನ್ರಿ? ಮಂತ್ರಿ ಅಂತೆ ಮಂತ್ರಿ ಬಾಯಿ ಬಂದಂಗೆ ಮಾತಾಡ್ತಾರೆ ಕೂತ್ಕೊಂಡು ಸೂಕ್ಷ್ಮ ವಿಚಾರಗಳಲ್ಲಿ. ದಮ್ಮು ತಾಕತ್ತು. ಬೊಮ್ಮಾಯಿ ಮಾಡಿದ್ದಕ್ಕೂ ಇವ್ರು ಮಾಡಿದ್ದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಅವ್ರು ತಂದಾಗ ಅದು ಬದ್ಧತೆ ಇಲ್ಲದ್ದು. ನಿಮ್ಮ ಬದ್ಧತೆನ ಯಾವುದ್ರಿ ಬದ್ಧತೆ? ಜಾರಿಗೆ ಬರುತ್ತೇನ್ರಿ ಈಗಿದು? ವಿಲ್ ಇಟ್ ನಾಟ್ ಬಿ ಚಾಲೆಂಜ್ ಆನ್ ದಿ ಬೇಸಿಸ್ ಆಫ್ ದಿ ಎಕ್ಸೆಸಿವ್ ರಿಸರ್ವೇಷನ್ ಕ್ಯಾಟಗರಿ? ಇದು ಅದು ಗೊತ್ತಿರಬೇಕಲ್ವ. ಸುಮ್ಮನೆ ಬುರ್ಡೆ ಬಿಡೋದು ಕೂತ್ಕೊಂಡು. ಹಾಗಾಗಿ ತಂದಿದ್ದೀರಿ. ನಿಮಗೆ ಬದ್ಧತೆ ಅನ್ನೋದೇ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಶೆಡ್ಯೂಲ್ ಕಾಸ್ಟಿನ ಅಂದರೆ ಪರಿಶಿಷ್ಟ ಜಾತಿಯ ಬಲ ಪಂಗಡದ ಲೀಡರ್ಗಳಲ್ಲಿ ಎಡದವ್ರಿಗೆ ನಾವು ನ್ಯಾಯ ಕೊಡಬೇಕು ಅನ್ನೋದೇ ನಿಮ್ಮದು ಬದ್ಧತೆ ಇರೋದಾದರೆ 15% ಒಳಗಡೆ ಮೊದಲು ಕೊಡ್ರಿ, ಆಮೇಲೆ ಎಕ್ಸ್ಟ್ರಾ ಪರ್ಸೆಂಟೇಜ್ ನೋಡೋಣ. ಫಸ್ಟ್ ಕೊಡ್ರಿ ನೋಡೋಣ. 15% ಒಳಗಡೆ ಚಾಲೆಂಜ್ ಆಗದೆ ಇರೋಂಗೆ ಮಾಡೋಣ ಫಸ್ಟು. ಅದಾಗಲ್ಲ. ಎಸ್